ಹಾಯ್ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕ್ರಿಯೇಟಿವ್ ಕನ್ನಡಿಗ. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಲೀಲಾ ಮತ್ತೊಮ್ಮೆ ಕೈಕೊಟ್ಟು ಆಗಿರೋದಕ್ಕೆ ಪರಾರಿ. ಈ ಮಂಜಾನ ಆಗ್ಬಿಟ್ಟವನೇ ಬಿಕಾರಿ. ಅದಕ್ಕೆ ಅವ್ನ್ ಕಿಡ್ನಿನಾದ್ರೂ ಮಾರಿ ಅವ್ನಿಗಿರೋ ಕಷ್ಟಗಳನ್ನ ತೀರಿಸ್ಬೇಕು ಅಂತ ಮಾಡ್ಕೊಂಡವನೇ ತಯಾರಿ. ಬನ್ನಿ ಏನಂತ ನೋಡುವ. ಕನ್ನಡಿಗ ಅಂತರಲೇ. ಎಲ್ಲಾರ್ಗು ನಮಸ್ಕಾರ. ವಾ ನಮಸ್ಕಾರ ಮಂಜಣ್ಣ. ಉಂಡಾ? ನಾನು ಇರ್ಲಿಲ್ಲ. ನೀನ್ ಇಲ್ಲಿ ಇಲ್ದೇ ಇರೋದಕ್ಕೂ ಉಣ್ಣೋದಕ್ಕೂ ಏನಣ್ಣ ಸಂಬಂಧ? ಅಚ್ಚರಿ ಯಾಕೆ ಉಂಡಿಲ್ಲ? ನಾನು ತುಂಬಾ ಸ್ವಲ್ಪ ಕಷ್ಟದಲ್ಲಿ ಫ್ರೆಂಡ್ಸ್. ಕಷ್ಟದಲ್ಲಿದ್ಯಾ? ಅಯ್ಯಯ್ಯೋ ಪಾಪಚೆ, ನೀನ್ ತಾನೇ ಏನ್ ಮಾಡ್ತೀಯಾ? ಲೀಲನ್ ಜೊತೆ ಒದ್ದಾಟ, ಸಂಧಿ ಅಕ್ಕನ್ ಜೊತೆ ರೋಡಲ್ಲಿ ಗುದ್ದಾಟ. ನಿನ್ಗೂ ಕಷ್ಟ ಅನ್ನೋದು ಇದ್ದೇ ಇರುತ್ತೆ. ಇವಾಗ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ? ನಾನು ಕಿಡ್ನಿ ಕೊಡ್ತಾ ಇದೀನಿ. ಏನೋ ಕಿಡ್ನಿ ಕೊಡ್ತೀಯಾ? ಕಿಡ್ನಿನೇನ್ ಕೊಬ್ಬರಿ ಮಿಠಾಯಿ ಅನ್ಕೊಬಿಟ್ಟಿದ್ಯಾ? ಕುಂಜಾಗದಲ್ಲಿ ಕೈ ಹಾಕಿ ತೆಗೆದು ಕೊಟ್ಬಿಡಕ್ಕೆ. ಕಿಡ್ನಿ ಕೊಡ್ಬೇಕು ಅಂದ್ರೆ ಎಲ್ಲೆಲ್ಲಿಗೋ ಬರ್ಬೇಕಾಯ್ತದೆ. ನೀ ಬತ್ತೀಯಾ? ನಾನು ಬರ್ತೀನಿ, ನೀವ್ ಎಲ್ಲಿ ಕರಿತೀರ ಅಲ್ಲಿ ಬರ್ತೀನಿ. ಹಂಗಾದ್ರೆ ಬಂದ್ಬಿಡು, ಪಟ್ಟಣಗೆರೆ ಶೆಡ್ಗೆ ಬಂದ್ಬಿಡು. ಎಲ್ಲಾದ್ರೂ ಕರೀ ಫ್ರೆಂಡ್ಸ್, ಬಂದು ಒಂದು ಕಿಡ್ನಿ ಕೊಡ್ತೀನಿ. ತುಂಬಾ ಕಷ್ಟದಲ್ಲಿ ಇದೀನಿ, ನನ್ಗೆ ಯಾರು ಇಲ್ಲ ಫ್ರೆಂಡ್ಸ್. ಯಾರು ಇಲ್ವಾ? ವಾ ಎಲ್ಲೋದ್ಲು ಆ ನಿನ್ ಬಂಗಾರಿ? ತುಂಬಾ ತುಂಬಾ ಅಂದ್ರೆ ತುಂಬಾ ಕಷ್ಟ. ದುಡ್ಡಿದ್ರೆ ಫ್ರೆಂಡ್ಸ್ ಬೆಲೆ ನನ್ಗೆ ಗೊತ್ತಾಯ್ತಾ? ತುಂಬಾ ಕಷ್ಟದಲ್ಲಿ ಫ್ರೆಂಡ್ಸ್. ನಾನು ಹೇಳ್ತಾ ಇದ್ದೀನಿ, ತುಂಬಾ ಅಂದ್ರೆ ತುಂಬಾ ಕಷ್ಟ. ಅಯ್ಯಯ್ಯೋ ಮಂಜಣ್ಣ, ಅಷ್ಟೊಂದು ಕಷ್ಟ ಇದ್ರೆ ಕಿಡ್ನಿ ಎಲ್ಲ ಕೊಡೋಕ್ ಹೋಗ್ಬೇಡ ಕಣಣ. ಕಿಡ್ನಿ ಕೊಡೋ ಒಂದು ಕೆಳಗಿರೋ 2 ಬೀಜನ ಅಂತ ಇಸುಕೊಂಡು ಸತ್ತೋಗ್ಬಿಡು. ಇಷ್ಟು ದಿನ ಒಂದಾಯ್ತು, ಇವಾಗ ಇನ್ನೊಂದು ಬಂದ್ಬಿಟ್ಟ. ನನಗೆ ಕಷ್ಟ ಇದೆ ಫ್ರೆಂಡ್ಸ್ ಅನ್ಕೊಂಡು ನಿನ್ನ ಮೊಕ್ಕೆ ಲೀಲನ್ ಲಿಪ್ಸ್ಟಿಕ್ ಮೆತ್ತ. ನಮ್ ತಮ್ಮ ಹೊಟ್ಟೆಜುಮ್ಮ, ಇವಳೊಬ್ಳು ಸಣಕ್ಲಮ್ಮ, ನಮ್ ತಂಗಿ ಮದರಂಗಿ, ಮೈ ಕಾಣಿಸ್ತಿದೆ ಮೊದ್ಲು ಮುಚ್ಕೋ ಅಂಗಿ. ನಮ್ಮಪ್ಪ ಜಯಂತಪ್ಪ, ಚೆನ್ನಾಗ್ ತಿಂದು ಮೊದ್ಲು ನೀನಾಗುದಪ್ಪ. ನಮ್ಮವ್ವ ಅಡ್ಗೆ ಮನೆ ದೇವ್ವ, ಮೊಟ್ಟೆ ಕಡ್ಡಿಗೆ ಬಟ್ಟೆ ಹಾಕ್ತಂಗಿದ್ಯಲ್ಲವ್ವ. ಹೋಗವ್ವ ಬೆರ್ಗವ್ವ, ಗಾಳಿ ಬಂದ್ರೆ ತುರ್ಕೊಂಡು ಹೋಗ್ಬಿಡ್ತೀಯ ಕಣವ್ವ. ಮುರುಮುರು ಆರು, ಮುಲ್ಲಂಗಿ ಸಾರು, ಚಪ್ಪಲ ಕಂಜಾರು, ನಿನ್ನವರ ಯಾರು? ನನ್ ಲವರ್ ಚೆಂದು, ಜಾಸ್ತಿ ಆಯ್ತು ನಿಂದು. ಹಿಂಗ್ ನುಳಿಯೋದ್ ನಿಲ್ಲಿಸ್ನಿಲ್ಲ ಅಂದ್ರೆ ಬಂದು ದೊಣ್ಣ ತಕೊಂಡ್ ಬಿಡ್ತೀನಿ ಒಂದು. ಅಲ್ಲ ಕಣಕ್ಕ ಸಣಕ್ಲಕ್ಕ, ನಿಮ್ ಮನೇಲೆ ನಿನ್ ಊಟ ಹಾಕಕ್ಕಿಲ್ವಾ? ಹೆಂಗಿದ್ಯಾ ನೋಡು, ಒಳ್ಳೆ ಅಂಗಿ ಹಾಕಿರೋ ಅಸ್ಥಿ ಪಂಜರ ಇದ್ದಂಗೆ. ಹೋಗು ಹೋಗು, ಮೊದ್ಲು ಊಟ ಮಾಡು. ನಿನ್ನ ನಾನು ಶಾಪಿಂಗ್ ಕರ್ಕೊಂಡು ಹೋಗೋವರೆಗೂ ನಾನು ಊಟ ಮಾಡಲ್ಲ. ಶಾಪಿಂಗು? ಓಹೋ, ನೀನು ಬಾರಿ ಇದ್ಯಾ. ಪಾಪ ಏನೋ ತಿಂದೆ ಉಂಡೆ ಸ್ವರ್ಗಗೌಳೆ ಅಂತ ಊಟ ಮಾಡ್ಲಿ ಅಂದ್ರೆ ಶಾಪಿಂಗ್ ಅಂತೆ. ಶಾಪಿಂಗ್ ಮಾಡಕ್ಕೆ ದುಡ್ಡ್ಯಾರ್ ನಿಮ್ಮ ಅಪ್ಪ ಕೊಡ್ತಾನೆ. ಮದ್ವೆ ಆಗೋ ಹುಡುಗ ಹೇಗಿರ್ಬೇಕು? ನನ್ ಮದ್ವೆ ಆಗೋ ಹುಡುಗ ಫ್ರೀ ಫೈರ್ ಆಗ್ಬೇಕು, ಹಾಗೆ ಅವನು ಗೇಮಿಂಗ್ ಲವರ್ ಆಗಿರ್ಬೇಕು. ನಡಿ ಮುದೇವಿ ಮನ್ಗ ಬಂದ್ಬಿಟ್ಲು. ಫ್ರೀ ಫೈರ್, ಮುಕ್ಳಿ ಫೈರ್, ಪಬ್ಜಿ, ಕ್ವಾಣ ಕೊಸರ ಅನ್ಕೊಂಡು. ಸುತ್ತರಿಕೆ ಇನ್ಸ್ಟಾಗ್ರಾಮ್ ಅಲ್ಲಿ ಅಕ್ಕುಟ್ಟೋದ್ ಹೆಣಗ್ ನನ್ ಮಕ್ಳೇ ಜಾಸ್ತಿ ಆಗ್ಬಿಟ್ಟವ್ರೆ. ಅಯ್ಯೋ ಮುಂಡೆ ಮಕ್ಳ. ಅಲ್ಲ ಗುರು, ಈ ಕೊಚ್ಚೆಲಿ ಕರ್ಮಿ ಹಿಡಿಯೋ ನನ್ನ ಮಗ ಸ್ಟಾರ್ಟಿಂಗ್ ಅಲ್ಲಿ ಫೇಮಸ್ ಆಗೋಕೋಸ್ಕರ ಕಿಪಿ ಕೀರ್ತಿಯಿಂದ ಕಪ್ ಈ ತರ ಆಡ್ಕೊಂಡು ಅರ್ಧಕ್ಕೆ ಕೈ ಬಿಟ್ಟು, ಇವಾಗ ನೋಡಿದ್ರೆ ನಾನು ತುಂಬಾನೇ ಸ್ವೀಟು, ಹುಡುಗಿರ್ನ ನೋಡಿ ಆಗ್ತಾರೆ ಫ್ಲಾಟು, ನಾನ್ ನೋಡೋಕೆ ತುಂಬಾನೇ ಕ್ಯೂಟು ಅಂತ ವಿಡಿಯೋ ಮಾಡ್ತಾ ಬಿದ್ದವನೆ. ಲೋಪರ್ ತಗೊಂಬಂದು ಅವಳು ಮೆಚ್ಚುವ ಸುರ ಸುಂದರ ನಾನಲ್ಲ, ಆದ್ರೂ ನನ್ನ ಮೆಚ್ಚಿದಳು ಅವಳಿಗಿಂತ ಸುಂದರಿ ಇನ್ಯಾರಿಲ್ಲ. ಸ್ವೀಟ್ ಆಗಿರುತ್ತೆ ಬೆಲ್ಲ. ರವಿಚಂದ್ರನ್ ಮೂವಿ ಮಲ್ಲ. ಅವಳು ಮೆಚ್ಚುವಷ್ಟು ಸುಂದರ ಇವನಲ್ಲ. ಇವನ್ಗೆ ಸಾಮಾನ್ಯ ಇಳಿವೇ ಇಲ್ಲ. ಯಾಕಂದ್ರೆ ಇವನೊಬ್ಬ ಸಂಗಾಬುಲ್ಲ. ಗಾಯ್ಸ್ ಎಲ್ಲಾ ಕೇಳ್ತಿದ್ದೀರಾ ಬ್ರೋ, ಬೇರೆಯವರೆಲ್ಲ ಪಪ್ಪುಮ್ಮ ಚಿನ್ನಿಮನ್ ತೋರಿಸಿದಾರೆ, ನಿಮ್ ಬೇಬಿ ಮನೆ ಯಾವಾಗ ತೋರಿಸ್ತೀರ ಅಂತ ಎಲ್ಲಾ ಕೇಳ್ತಿದಾರೆ ಗಾಯ್ಸ್. ಯಾವ ಬೆರಗ್ಬೇಟೆ ತಾವಪ್ಪ ನೀನ್ ಬೇಬಿ ಮನ ತೋರ್ಸು ಅಂತ ಕೇಳ್ತಿರೋದು? ಅವ್ರ ಬಾಯಿಗೆ ಬೀದಿನ ಬದ್ನೆಕಾಯಿ ಹಾಕ. ಸೊ ಗೈಸ್ ನಾನು ಇವಾಗಲೇ ರಿವೀಲ್ ಮಾಡ್ಬೋದು, ಬಟ್ ಅದ್ರ ಟ್ರೋಲರ್ಸ್ ಇರ್ತಾರಲ್ಲ, ರೋಸರ್ಸ್ ಎಲ್ಲ ಇದಾರಲ್ಲ ಗೈಸ್, ಟ್ರೋಲ್ ಮಾಡ್ಬಿಡ್ತಾರೆ ಮತ್ತೆ ರೋಸ್ಟ್ ಮಾಡ್ಬಿಡ್ತಾರೆ. ಪಾಪ ಅವ್ರಿಗೂ ಹ್ಯಾಂಡಲ್ ಮಾಡಕ್ ಆಗಲ್ಲ. ಲೋ ಮುತ್ತು, ನಿನ್ ಬೇಬಿ ಮಾನ ನೀನ್ ಹ್ಯಾಂಡ್ಲು ಮಾಡ್ಬೇಕು ಕಲ. ರೋಸ್ಟರ್ಸ್ ಟ್ರೋಲರ್ಸ್ ಯಾಕ್ಲ ಹ್ಯಾಂಡ್ಲು ಮಾಡ್ತಾರೆ? ಓ, ನೀನ್ ಹ್ಯಾಂಡ್ಲು ಮಾಡೋಕೆ ನಿನ್ ಹತ್ರ ಹ್ಯಾಂಡೇ ಇಲ್ಲ ಅಲ್ವಾ? ಗೊತ್ತಾಯ್ತು. ಸೊ ಬನ್ನಿ ಗೈಸ್ ತೋರಿಸ್ತೀನಿ. ಲೇ ಮುತ್ತು, ನಿಂಗಿದ್ರೆ ಅಲ್ವೇ ನಾವು ತೋರ್ಸೋಕೆ? ಟ್ಯಾಲೆಂಟ್ ಫ್ರೆಂಡ್ಸ್, ಐ ಆಮ್ ಟಾಕಿಂಗ್ ಅಬೌಟ್ ಟ್ಯಾಲೆಂಟ್. ಸೊ ಅದಕ್ಕೆ ಗೈಸ್ ಇವತ್ತು ನಮ್ಮ ಹುಡುಗಿಗೆ ರೋಸು ಮತ್ತೆ ಡೈರಿ ಮಿಲ್ಕ್ ಕೊಡಕ್ ಹೋಗ್ತಾ ಇದ್ದೀನಿ. ನಿಮ್ ಹುಡುಗಿಗೆ ರೋಸು ಚಾಕ್ಲೇಟ್ ಆಮೇಲೆ ಕೊಡುವಂತೆ ಮೊದ್ಲೋಗಿ ಕಿಪಿ ಹತ್ರ ಇಸ್ಕೊಂಡಿರೋ ದುಡ್ಡು ವಾಪಸ್ ಕೊಡೋಗು. ಸೀಡ್ಲೆಸ್ ನನ್ನ ಮಗನೆ.
ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ, ಬ್ಲರ್ ಮಾಡಿ ತೋರಿಸ್ತೀನಿ ಗೈಸ್, ನಾನು ರಿವೀಲ್ ಮಾಡಕ್ ಹೋಗಲ್ಲ. ಅಯ್ಯೋ ಇವ್ನ ಮಕ್ನ ನಾಟು ಬಿಟ್ಟಿಯಾಗಿ ತೋರಿಸಿದ್ರು ಬಂದ್ ನೋಡೋಕೆ ಒಂದ್ ಬೀದಿ ನಾಯಿನೂ ಇಲ್ಲ ಅಂತದ್ರಲ್ಲಿ ಬ್ಲರ್ ಮಾಡಿ ತೋರಿಸ್ತಾನಂತ ಇವ್ರ ಭೂಭಿಮಾನ. ತೀರ್ಬೋಕಿ ನನ್ ಮಗನ್ ತಗೊಂಬಂದು ಯಾವ ಅಡ್ನಾಡಿ ನನ್ ಮಗ ಇನ್ಸ್ಟಾಗ್ರಾಮ್ ಅಲ್ಲಿ ಗರ್ಲ್ ಫ್ರೆಂಡ್ ತೋರ್ಸೋದನ್ನ ರೂಢಿ ಮಾಡದ್ನೋ ಗೊತ್ತಿಲ್ಲ. ಒಬ್ರಾದ್ಮೇಲೆ ಒಬ್ರು ಪೆಪ್ಪು ಮಾ ಬೇಬಿ ಮಾ ಚಿನ್ನಿ ಮಾ ಅನ್ಕೊಂಡ್ ಸಾಯ್ತಾ ಇದೀರಾ ನಿಮ್ಮ ಅಕ್ಕೆ ಚಿಕ್ಕ ಮಕ್ಳು ಚಟ್ನಿ ಮೆತ್ತ. ಇದನ್ನ ಸ್ವಲ್ಪ ಜನ ರೋಸ್ಟರ್ಸ್ ಕೇಳ್ತಾ ಇದ್ದೀನಿ, ಹೇಳು ಅವ್ರು ರಿವೀಲ್ ಮಾಡಿದ್ರು ಇವ್ರು ರಿವೀಲ್ ಮಾಡಿದ್ರು ಅಂತ ಅವ್ರ ವಿಡಿಯೋ ತಗೊಂಡು ರೋಸ್ಟ್ ಮಾಡ್ಕೊಂಡು ಟ್ರೋಲ್ ಮಾಡ್ಕೊಂಡು ಬೇಳೆ ಬೇಯಿಸ್ಕೊಳ್ಳೋದೆಲ್ಲ ಆಯ್ತು. ನಾವು ಬೇರೆಯವ್ರ ವಿಡಿಯೋ ತಕೊಂಡು ಬೇಳೆ ಬೇಯಿಸ್ಕತೀವಿ. ನೀನು ದೀಪು ಇಬ್ರುವೆ ಪೊದೆ ಹೇಳಕ್ ಹೋಗಿ ಗದೆಗಳು ಇಟ್ಕೊಂಡ್ ಗುದ್ದಾಡಿ ಹೋಗಿ ರೋಸ್ಟ್ ಮಾಡ್ಕೊಂಡು ಟ್ರೋಲ್ ಮಾಡ್ಕೊಂಡು ಬೇಳೆ ಬೇಯಿಸ್ಕೊಳ್ಳೋದೆಲ್ಲ ಆಯ್ತಾ. ಸ್ವಂತ ಬೆಳೆಯೋದಾದ್ರೆ ನಿಮ್ ಓನ್ ಟ್ಯಾಲೆಂಟ್ ನಿಂದ ಬೆಳಿರಿ. ಕರೆಕ್ಟ್, ಬೆಳೆಯೋದಾದ್ರೆ ಸ್ವಂತ ಓನ್ ಟ್ಯಾಲೆಂಟ್ ಇಂದ ಬೆಳಿಬೇಕು. ಈ ಮುತ್ತುಗೆ ಎಷ್ಟು ಟ್ಯಾಲೆಂಟ್ ಇದೆ ನೋಡಿ. ಕಿಪಿ ಕೀರ್ತಿ ಹತ್ರ ಕಾಸಿಸ್ಕೊಂಡು ಕೈ ಕೊಟ್ಟ, ದೀಪು ಜೊತೆ ಪೊದೆಯಲ್ಲಿ ಗುದ್ದಾಟ, ದರ್ಶು ಜೊತೆ ಅವಾಗ ಕೋಲಾಟ. ಇದು ಓನ್ ಟ್ಯಾಲೆಂಟ್ ಅಂದ್ರೆ, ಸ್ವಂತ ಟ್ಯಾಲೆಂಟ್ ಅಂದ್ರೆ. ಅರ್ಥ ಆಯ್ತಾ? ನಾನು ಇದುವರೆಗೂ ಯಾರು ನೋಡಿಲ್ಲ, ಸ್ವಂತ ಯಾರ ರೋಸ್ಟರ್ಸ್ಗಳನ್ನು ನೋಡಿಲ್ಲ ಗುರು. ಸ್ವಂತವಾಗಿ ಬೆಳೆಯೋದನ್ನ ಬೇರೆ ವಿಡಿಯೋ ತಕೊಂಡು ಬೇಳೆ ಬೇಯಿಸ್ಕೊಳ್ಳೋದು ಬೇರೆ ಇದೇ ಕೆಲಸ ಆಗೋಯ್ತು ನಿಮ್ಗೆ. ತಿನ್ನೋ ಹಂದಿ ಕ್ಲೀನ್ ಆಗಿರೋದು ಹೆಂಗೆ ಅಂತ ಮಂದಿಗೆ ಹೇಳ್ತಂತೆ. ಹಂಗಾಯ್ತು ಈ ಹೆಣಗ್ ನನ್ನ ಮಗಂದು. ಅಲ್ಲ ಕಲ ಮುತ್ತು, ಟ್ಯಾಲೆಂಟ್ ಅಂದ್ರೆ ಏನು ಅಂತ ಗೊತ್ತಿಲ್ದಿರೋ ನಿನ್ನಂತ ನೆಟ್ವರ್ಕ್ ಇಲ್ದಿರೋ ನನ್ನ ಮಕ್ಕಳೆಲ್ಲ ರೋಸ್ಟರ್ಸ್ ಗಳಿಗೆ ಸ್ವಂತ ಟ್ಯಾಲೆಂಟ್ ಇಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ನಿಮ್ಮಂತವ್ರಿಗೆ ಏನ್ ಮಾಡ್ಬೇಕು? ನೀವು ಬೆಳೆಯೋದಾದ್ರೆ ಬೇರೆ ವಿಡಿಯೋ ತಗೊಂಡು ಬೆಳಿಬಾರ್ದು. ಸ್ವಂತವಾಗಿ ಓನ್ ಟ್ಯಾಲೆಂಟ್ ಶೋ ಮಾಡಿ ನೋಡೋಣ. ಬೇರೆ ಕಡೆ ಎಲ್ಲ ಶೋ ಅಪ್ ಮಾಡ್ತೀರಾ, ಏನೇನೋ ಹೇಳ್ತೀರಾ, ಕೆಟ್ಟದಾಗೆಲ್ಲ ಟ್ರೋಲ್ ಮಾಡ್ತೀರಾ. ಯಾಕೆ ನಿಮ್ ಸ್ವಂತವಾಗಿ ಬೆಳೆಯಕ್ ಆಗಲ್ವಾ? ಬೇರೆ ವಿಡಿಯೋ ತಗೊಂಡೆ ಬೆಳೆ ಬೇಯಿಸ್ಕೋಬೇಕಾ ನೀವು? ಯಾಕೆ ನಿಮ್ ಸ್ವಂತ ಟ್ಯಾಲೆಂಟ್ ಇಂದ ಬೆಳೆಯಕ್ ಆಗಲ್ವಾ? ಕಿಪಿ ಕೀರ್ತಿ ಟ್ರೆಂಡ್ ಅಲ್ಲಿ ಇದ್ದಾಗ ಲವ್ ಮಾಡ್ತೀನಿ ಅಂತ ಡವ್ ಮಾಡ್ಕೊಂಡು ಒಂದಿಷ್ಟು ಫಾಲೋವರ್ಸ್ ಮಾಡ್ಕೊಂಡ ಸೆಡೆ ಸಿಂಗ್ರಿ ಸೀಡ್ಲೆಸ್ ನನ್ ಮಗ ನೀನು ರೋಸ್ಟರ್ಸ್ ಗಳಿಗೆ ಸ್ವಂತ ಟ್ಯಾಲೆಂಟ್ ಇಂದ ಬೆಳೀರಿ ಅಂತ ಹೇಳ್ತಾ ಇದೀಯಾ. ತೀರ್ಬೋಕಿ ನನ್ ಮಗನ್ ತಗೊಂಬಂದು ಹೋಗಮ್ಮದವೇ ಹೋಗು, ಶರ್ಟು ಪ್ಯಾಂಟ್ ಬಿಚ್ಚಾಕಿ ಮಿಡ್ಡಿ ಹಾಕೊಂಡು ಮೆಜೆಸ್ಟಿಕ್ ಅಂಡರ್ ಪಾಸ್ ಅಲ್ಲಿ ಹಂಡ್ ಕೊಡೋಗು. ನಿಮ್ಗೆ ಅಷ್ಟು ಬೆಳಿಬೇಕು ಅನ್ನೋದಾಗಿದ್ರೆ ನಿಮ್ಮ ಓನ್ ಟ್ಯಾಲೆಂಟ್ ಏನಿದೆ, ಹಿಡನ್ ಟ್ಯಾಲೆಂಟ್ ಏನಿದೆ, ಶಾಪ್ ಮಾಡಿ ಬೆಳೀರಿ. ಯಾರು ಬೇಡ ಅಂತ ಹೇಳಿದ್ದು? ನಿಲ್ಸೋ ಮುತ್ತು, ಸಾಕು. ಇವಾಗ ನಾವು ನಮ್ಮ ಹಿಡನ್ ಟ್ಯಾಲೆಂಟ್ ತೋರಿಸ್ಬೇಕು, ಅದನ್ನ ನೀನು ನೋಡ್ಬೇಕು. ಅದಕ್ಕೂ ಮುಂಚೆ ತಕೊಂಡು ಒಂದ್ ಚಾಕು ಬೀಜ ಹೊಡಿಬೇಕು. ಸ್ನೇಹಿತರೆ, ಈ ವಿಡಿಯೋ ಇಲ್ಲಿಗೆ ಮುಕ್ತಾಯವಾಯ್ತು. ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಅದಕ್ಕೂ ಮೊದಲು ನಾವು ಯಾವಾಗ್ಲೂ ಕೊನೆಯಲ್ಲಿ ಹೇಳೋದನ್ನ ಹೇಳಲೇಬೇಕು ಅಲ್ವಾ? ನನ್ನ ವಿಡಿಯೋ ನೋಡಿ ಉರ್ಕೊಂಡು ಬಂದು ಕಮೆಂಟ್ ಅಲ್ಲಿ ಕಕ್ಕ ಮಾಡಿದ್ರೆ ದೇವ್ರ ಮಾಡ್ಬಿಡ್ತೀವಿ. ನನ್ನ ಈ ವಿಡಿಯೋ ಸ್ವಲ್ಪ ಆದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಕ್ರಿಯೇಟಿವ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಅದನ್ನ ಕ್ಲಿಕ್ ಮಾಡೋದ್ರಿಂದ ನಾವು ಪೋಸ್ಟ್ ಮಾಡೋ ಪ್ರತಿ ಒಂದು ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮ್ಮ ಮೊಬೈಲ್ಗೆ ಡೈರೆಕ್ಟ್ ಆಗಿ ಬರುತ್ತೆ. ಧನ್ಯವಾದಗಳು. ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೇ.